ಆಗಿತ್ತು. ಮಾದೇಶ್ ಪ್ಲೀಸ್ ಬಿ ಆನ್ಲೈನ್. ನಟಿ ಕೃಷಿಗೆ ಆತ್ಮೀಯನಾಗಿದ್ದ ಈ ವೈಶಾಖ್, ನಮ್ಮ ರಿಪೋರ್ಟರ್ ಮಾದೇಶ್ ಆಗ್ಲೇ ಹೇಳ್ತಾ ಇದ್ರು, ವೈಶಾಖ್ ತನ್ನ ಪತ್ನಿ ಜೊತೆಯಲ್ಲಿ, ಅಧಿಕೃತ ಪತ್ನಿ ಜೊತೆಯಲ್ಲಿ ಯಾವಾಗೆಲ್ಲ ಜಗಳ ಮಾಡ್ತಾ ಇದ್ದ ಆಗೆಲ್ಲ ಸ್ನೇಹಿತೆ ಕೃಷಿ ತಾಪಣ್ಣ ಮನೆಗೆ ಬಂದು ಹೋಗ್ತಾ ಇದ್ನಂತೆ. ಬಹುಶಃ ಕೃಷಿ ಸಮಾಧಾನ ಮಾಡ್ತಿದ್ಲು ಅಂತ ಕಾಣಿಸುತ್ತೆ ಅವನನ್ನ. ಆಮೇಲೆ ಡಿಪ್ರೆಷನ್ಗೆ ಈತ ಒಳಗಾಗಿದ್ದಂತೆ. ಒಂದು 4-5 ತಿಂಗಳಿಂದ ಡಿಪ್ರೆಷನ್ಗೆ ಹೋಗಿದ್ದ. ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಿದ್ರೋ ಇಲ್ಲ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಮನೆಯಲ್ಲಿ ಯಾರು ಇಲ್ಲದಾಗ ವೈಶಾಖ್ ಪದೇ ಪದೇ ಭೇಟಿಯನ್ನು ಕೊಡ್ತಾ ಇದ್ದಂತೆ. ಆದರೆ ಅದೇ ಮನೆಯಲ್ಲಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೃಷಿ ಮನೆಗೆ ಹೋಗಿ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂದರೆ, ತೀರಾ ಡಿಪ್ರೆಷನ್ಗೆ, ಸಂಬಂಧಗಳ ಬಗ್ಗೆ ಡಿಪ್ರೆಷನ್ಗೆ ಒಳಗಾಗಿದ್ರ ಅಥವಾ ಬಿಸ್ನೆಸ್ಸಲ್ಲಿ ಒಂದಿಷ್ಟು ಲಾಭ ನಷ್ಟದ ಬಗ್ಗೆ ಏನಾದರೂ ಡಿಪ್ರೆಷನ್ಗೆ ಹೋಗಿದ್ರ? ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಸದ್ಯಕ್ಕೆ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ನೇಣಿಗೆ ಶರಣಾಗಿದ್ದಾರೆ ವೈಶಾಖ್ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಬಹುಶಃ ನಿನ್ನೆನೂ ಪತ್ನಿ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ವೈಶಾಖ್ 45 ವರ್ಷ ಸುಮಾರು, ಉದ್ಯಮಿ ಈತ. ಸದ್ಯಕ್ಕೆ ವೈಶಾಖ್ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆರ್ ನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇನ್ನು ವೈಶಾಖ್ ಪತ್ನಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಯಾವ ತರ ಕೊಡ್ತಾರೆ ಅನ್ನೋದು ಇವಾಗಿರುವಂತ ಕುತೂಹಲ. ಮಾದೇಶ್, ಈಗ ನಿನ್ನೆ ರಾತ್ರಿನೇ ನೇಣಿಗೆ ಶರಣಾಗಿದ್ದಾರೆ ಕೃಷಿ ಮನೆಯಲ್ಲಿ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಅಫ್ಕೋರ್ಸ್ ಈಗ ವೈಶಾಖ್ ಪತ್ನಿಗೆ ಈ ವಿಷಯ ತಲುಪಿರುತ್ತೆ. ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ? ಶರ್ಮಿತಾ, ಈಗಾಗಲೇ ಈ ಒಂದು ವಿಚಾರವನ್ನ ಆತ ವೈಶಾಖ್ನ ಪತ್ನಿಗೂ ಕೂಡ ಪೊಲೀಸರು ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಪ್ರೊಸೀಜರ್ಗಳೇನಿದೆ ಅದನ್ನ ಅಂದ್ರೆ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ಆ ಒಂದು ವಿಚಾರದ ಬಗ್ಗೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪತ್ನಿಯಿಂದ ದೂರನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಈತ ಯಾಕೆ ಪತ್ನಿಯ ಜೊತೆ ಜಗಳಗಳನ್ನ ಮಾಡ್ಕೊಳ್ಳಲಾಗ್ತಿತ್ತು, ಪತಿ ಪತ್ನಿ ಮಧ್ಯೆ ಯಾಕೆ ಜಗಳ ಬರ್ತಿತ್ತು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕಳೆದ ಬಾರಿ ಅಂದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಇದೇ ನಟಿ ಕೃಷಿ ತಪ್ಪಂಡ ಮತ್ತೆ ಉದ್ಯಮಿ ಜೊತೆಗಿರುವಂತ ಒಂದಷ್ಟು ಕೇಸ್ಗಳು ಸಾಕಷ್ಟು ವೈರಲ್ ಆಗಿತ್ತು, ತನಿಖೆ ಕೂಡ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸರು ಕೂಡ ತನಿಖೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ವೈಶಾಖ್ ಹೆಸರು ಕೂಡ ಕೇಳಿ ಬಂದಿತ್ತು. ಈತನ ವಿರುದ್ಧ ಕೂಡ ಪ್ರಕರಣ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಇಬ್ಬರ ಅಂದ್ರೆ ವೈಶಾಖ್ ಪತ್ನಿ ಮತ್ತೆ ಅವರಿಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ಆ ಒಂದು ಜಗಳದಿಂದ ಈತ ಸಾಕಷ್ಟು ಮನನೊಂದಿದ್ದ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಈ ಒಂದು ಅಂದ್ರೆ ಪತಿ ಪತ್ನಿ ವೈಶಾಖ್ ಮತ್ತೆ ಅವರ ಪತ್ನಿಯ ಮಧ್ಯೆಗಿನ ಜಗಳಕ್ಕೆ ಒಂದು ರೀತಿ ಈ AVR ಗ್ರೂಪ್ ನ ಮಾಲೀಕನ ಕೇಸ್ ನಲ್ಲಿ ಇದೇ ವೈಶಾಖ್ನ ಹೆಸರು ಕೇಳಿ ಬಂದಿರುವಂತದ್ದಾಗಿರ್ಬೋದು. ಮತ್ತೆ ಕೇಸ್ ಕೂಡ ವೈಶಾಖ್ನ ವಿರುದ್ಧ ಏನ್ ದಾಖಲಾಗಿತ್ತು. ಇಲ್ಲೊಂದು ಅನುಮಾನ ಬಂದೇ ಬರುತ್ತೆ ಡಿಪ್ರೆಷನ್ ಅಂತ ಬಂದಾಗ. ಯಾಕಂದ್ರೆ ಕೃಷಿ ಕೂಡ ಈ AVR ಗ್ರೂಪ್ ಮಾಲೀಕ ತುಂಬಾ ಒಂದು ಸ್ಟೇಟ್ಮೆಂಟ್ಗಳನ್ನ ಕೃಷಿ ವಿರುದ್ಧ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾಳೆ. ಅಂದ್ರೆ ನನಗೆ ಜೀವನನೇ ಸಾಕಾಗಿದೆ ಹಂತಕ್ಕೆ ಬಂದ್ಬಿಟ್ಟಿದ್ದೀನಿ, ಬರೀ ನಂದೇ ತಪ್ಪು ಅಂತ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹತ್ಕೊಂಡು ಕೆಲವೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತ. ಅಂದ್ರೆ ಅದೇ ವಿಷಯವಾಗಿ ಇವರಿಬ್ರು ಡಿಪ್ರೆಷನ್ಗೆ ಒಳಗಾಗಿದ್ರಾ? ಟ್ರೀಟ್ಮೆಂಟ್ ಏನಾದರೂ ತಗೊಳ್ತಾ ಇದ್ರಾ? ಶರ್ಮಿತಾ, ಮೇಲ್ನೋಟಕ್ಕೆ ಅದು ಕೂಡ ಒಂದು ಕಾರಣ ಇರ್ಬೋದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದು ಕಡೆ ಒಂದು AVR ಗ್ರೂಪ್ ಮಾಲೀಕನ ಕೇಸ್ಗೆ ಸಂಬಂಧಪಟ್ಟಂತೆ ಕೃಷಿ ತಪಂಡ ನಟಿ ಕೃಷಿ ತಪಂಡ ಅವರು ಕೂಡ ಸಾಕಷ್ಟು ಡಿಪ್ರೆಷನ್ ಅಲ್ಲಿ ಇದೀನಿ ಅಂತೇಳಿ ಮಾಧ್ಯಮಗಳಲ್ಲಿ ಆಕೆ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ಲು. ಮತ್ತೊಂದು ಕಡೆ ಆ ಒಂದು ಕೇಸ್ ನಲ್ಲಿ ಈತ ಕೂಡ ಬಾಧಿತ, ಯಾಕಂದ್ರೆ ಈತನ ವಿರುದ್ಧ ಕೂಡ ಕೇಸ್ ಆಗಿತ್ತು. ಹೀಗಾಗಿ ಈತನನ್ನು ಕೂಡ ಪೊಲೀಸರು ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ನ ಪತ್ನಿ ಕೂಡ ಮನೆಯಲ್ಲಿ ಜಗಳ ಮಾಡುವಂತದ್ದಾಗಿರ್ಬೋದು, ಮನೆಯಲ್ಲಿ ಒಂದಷ್ಟು ಗಲಾಟೆ ಆಗೋದು, ಮಾನಸಿಕ ನೆಮ್ಮದಿಯನ್ನು ಕೂಡ ಆತ ಕಳೆದುಕೊಂಡಿದ್ದ. ಹೀಗಾಗಿ AVR ಗ್ರೂಪ್ ನ ಕೇಸ್ ಆದ್ಮೇಲೆ ಈ ರೀತಿಯಾದಂತ ಎಲ್ಲ ಒಂದಷ್ಟು ಡೆವಲಪ್ಮೆಂಟ್ ಗಳಾಗಿದೆ. ಅದಾದ್ಮೇಲೆ ಕೂಡ ವೈಶಾಖ್ ಮನೆಯಲ್ಲಿ ಆಗಾಗ ಜಗಳ ಆಗ್ತಿದೆ. ಜಗಳ ಮಾತ್ರ ಸೀಮಿತವಾಗಿತ್ತ ಅಥವಾ ಕಾನೂನು ರೀತಿಯಲ್ಲಿ ಡಿವೋರ್ಸ್ ಅಪ್ಲೈ ಮಾಡೋದು ಅಂತದ್ದೇನಾದ್ರು ಬೆಳವಣಿಗೆ ಆಗಿತ್ತ? ಅದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಕ್ಕಿದ್ಯಾ ಮಾದೇಶ್? ಶರ್ಮಿತಾ, ಸದ್ಯಕ್ಕೆ ಆ ಒಂದು ವಿಚಾರದ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಡಿವೋರ್ಸ್ ಅಪ್ಲೈ ಮಾಡಿದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟ ಮಾಹಿತಿಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸದ್ಯಕ್ಕೆ ಆತ್ಮಹತ್ಯೆ ಆಗಿರುವಂತದ್ದಾಗಿರ್ಬೋದು, ಆತ ನಿನ್ನೆ ಕಳೆದ ಕೆಲ ದಿನಗಳಿಂದ ಆತನ ಒಂದು ಒಡನಾಟ ಆಗಿರ್ಬೋದು, ಪತ್ನಿಯ ಜೊತೆ ಯಾವ ರೀತಿ ಇದ್ದ, ಮತ್ತೆ ನಿನ್ನೆ ಕೃಷಿ ತಪ್ಪಂಡ ಅವರ ಮನೆಗೆ ಬಂದಿದ್ದು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಪೊಲೀಸರಿಗೆ ಇನ್ನೂ ಇಲ್ಲ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ UDR ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಒಂದು ವೇಳೆ ಏನಾದ್ರೂ ಅನುಮಾನ ಇದ್ರೆ ಪತ್ನಿಯಿಂದ ದೂರ ಪಡಿತಾರೆ. ಸದ್ಯಕ್ಕೆ ಆತ್ಮಹತ್ಯೆ ಅಂತ ಹೇಳಿ ಮಾಹಿತಿ ಬಂದಿರೋ ಕಾರಣದಿಂದಾಗಿ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಪ್ರಕರಣವನ್ನ ದಾಖಲಿಸಿಕೊಂಡು RR ನಗರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೃಷಿ ತಪ್ಪಂಡ ಅವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ, ಪ್ರಾಥಮಿಕ ಹಂತದ ಮಾಹಿತಿ ಪಡೆದಿದ್ದಾರೆ. ಮತ್ತೆ
ಘಟನಾ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದರೆ ನಿನ್ನೆ ಎಲ್ಲಿದ್ರು, ಎಷ್ಟೊತ್ತಿಗೆ ಇವ್ರ ಮನೆಗೆ ಬಂದ್ರು, ಅದಕ್ಕಿಂತ ಮುಂಚೆ ಅವ್ರ ಮನೆಯಿಂದ ಬಂದಿದ್ದ ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ಬಂದಿದ್ದ, ಅದಕ್ಕೂ ಮುಂಚೆ ಕೆಲದಿಂದ ಯಾರ ಜೊತೆ ಏನಾದ್ರು ಗಲಾಟೆ ಮಾಡ್ಕೊಂಡಿದ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಮತ್ತೆ ಆತನ ಆತ್ಮೀಯರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ, ಸಂಪರ್ಕ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದ ತನಿಖೆಯಲ್ಲಿದೆ. ಮುಂದಿನ ಹಂತದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಸದ್ಯಕ್ಕೆ ಕೃಷಿಯನ್ನ ಬೇಸಿಕ್ ಇನ್ಫಾರ್ಮೇಶನ್ಗೆ ಅವರಿಂದ ಪಡ್ಕೊಂಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಏನು ಕರೆಸಿಲ್ಲ ಸೋಫಾರ್. ಖಂಡಿತ ಶರ್ಮಿತಾ, ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದ್ರೆ ಸದ್ಯಕ್ಕೆ ಒಂದು ಆತ್ಮಹತ್ಯೆ ಕೇಸ್ ಆಗಿರೋದ್ರಿಂದ ಅದು ತನಿಖೆ ವೇಳೆ ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಎಲಿಗೇಟ್ ಅನ್ನುವಂತ ಅಪಾರ್ಟ್ಮೆಂಟ್ಗೆ ಆತ ನಿನ್ನೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆದ್ರೆ ಅಪಾರ್ಟ್ಮೆಂಟ್ ಕೃಷಿ ತಪ್ಪಣ್ಣದಾಗಿರೋದ್ರಿಂದ ಇದರಲ್ಲಿ ಮೊದಲು ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ UDR ಪ್ರಕರಣ ಆಗಿರೋದ್ರಿಂದ ಆತನ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಪರಿಶೀಲನೆ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಆಕೆಗೆ ಮೌಖಿಕವಾಗಿ ಸೂಚನೆ ನೀಡುವಂತ ಕೆಲಸವನ್ನ ಮಾಡಲಾಗಿದೆ ವಿಚಾರಣೆ ಮಾಡೋದಕ್ಕೆ. ಯಾಕೆಂದ್ರೆ ಆಕೆಯ ಮನೆಯಲ್ಲೇ ಈತ ಸೂಸೈಡ್ ಮಾಡ್ಕೊಂಡಿರೋ ಕಾರಣದಿಂದಾಗಿ ಮೊದಲು ಆಕೆಯನ್ನ ಫಸ್ಟ್ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ನೆಕ್ಸ್ಟ್ ವೈಶಾಖ್ನ ಪತ್ನಿಯನ್ನ ಮತ್ತೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಲಿದ್ದಾರೆ ಶರ್ಮಿತಾ. ಫೈನ್, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಾದೇಶ್.